ಇದು ನಮ್ಮ ಒಂದು ಮಣ್ಣು ಮತ್ತು ನೀರು ಮತ್ತು ಮಣ್ಣು ಒಂದು ಸಸ್ಯ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡಿ ಅದರಲ್ಲಿರುವಂಥ ಸಾರ, ಅದರಲ್ಲಿರುವಂಥ ಒಂದು ನ್ಯೂಟ್ರಿಯೆಂಟ್ ಕಂಟೆಂಟ್ ಏನು ಹೇಳ್ತೀವಿ ಆ ಒಂದು ಅನಾಲಿಸಿಸ್ ಪ್ರಯೋಗಶಾಲೆಯಲ್ಲಿ ಮಾಡುವಂಥ ಒಂದು ಲ್ಯಾಬೊರೇಟರಿ ಇದು. ಒಣಗಾದ್ಮೇಲೆ ಒಣಗಿದಂಥ ಮಣ್ಣನ್ನು ನಾವು ಅದನ್ನು ಕುಟ್ಟಿ ಅಂದರೆ ಪುಡಿ ಮಾಡಿಬಿಟ್ಟು ಕಲ್ಲು ಅಥವಾ ಕಟ್ಟಿಗೆ ಅದು ಇದು ಏನಾದರೂ ಇದ್ರೆ ಎಲ್ಲ ತೆಗೆದುಬಿಟ್ಟು ನಾವು ಈ ಥರ ಪುಡಿ ಮಾಡಿದಂಥ ಮಣ್ಣು ನಾವು ಈ ಥರ ಜಲಡಿ ಮಾಡ್ತೀವಿ. ಜಲಡಿ ಮಾಡೋದು ಏನಂದ್ರೆ ಈ ಜಲಡಿಯ ಸೈಜು 2 mm ಅಂತ. ಸೊ ಯಾವುದೇ ಒಂದು ಮಣ್ಣು ಈ ಒಂದು ಜಲಡಿಯ ಮುಖಾಂತರ ಪಾಸ್ ಆದಂಥ ಒಂದು ಮಣ್ಣನ್ನು ನಾವು ಮಣ್ಣು ಅಂದರೆ ಮಣ್ಣಾಗಿ ನಾವು MM ಅಲ್ಲಿ ಪಾಸ್ ಆಗಿರುವಂಥ ಒಂದು ಮಣ್ಣನ್ನು ಮಾತ್ರ ನಾವು ಪ್ರಯೋಗಶಾಲೆಯಲ್ಲಿ ಎಲ್ಲ ಪರೀಕ್ಷೆಗಳಿಗೂ ನಾವು ಅದನ್ನು ಉಪಯೋಗಿಸ್ತೀವಿ. ಸೊ ಮಣ್ಣನ್ನು ನಾವು ನೋಡಿದಾಗ ನಾವು 14ರಿಂದ 15 ಪೋಷಕಾಂಶಗಳು ಅಥವಾ ಪ್ಯಾರಾಮೀಟರ್ಸ್ನು ನಾವು ಅನಾಲಿಸಿಸ್ ಮಾಡ್ತೀವಿ. 14 ಪರೀಕ್ಷೆ. ಸೊ ಇದು pH ಮೀಟ್ರು. ಮುಖ್ಯವಾಗಿ pH ಮೀಟ್ರು ಯಾವಾಗಲೂ pH ನಮಗೆ ಮಣ್ಣಲ್ಲಾಗಲಿ ಅಥವಾ ನೀರಿನಲ್ಲಾಗಲಿ ನಮಗೆ 6.5ರಿಂದ 7.5 ಅಷ್ಟು ಇರಬೇಕು. ಯಾಕೆ EC ಅಥವಾ ಲವಣಾಂಶ ತಿಳ್ಕೊಳ್ಳುವಂಥ ಒಂದು ಇನ್ಸ್ಟ್ರೂಮೆಂಟು ಅಥವಾ ಅದರಲ್ಲಿ ಇನ್ನೊಂದು ಕೂಡ ತಿಳ್ಕೊಬೋದು, ಅದು TDS ಅಂತ, ಟೋಟಲ್ ಡಿಸಾಲ್ವ್ಡ್ ಸಾಲ್ಟ್ಸ್ ಅಂದರೆ ಉಪ್ಪಿನ ನೀರು ಜಲ್ದಾಲ್ ಇನ್ಸ್ಟ್ರೂಮೆಂಟ್. ಸಾರಜನಕನ ನಾವು ಎಸ್ಟಿಮೇಟ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಇದಾಗಿರುತ್ತೆ. ಸೊ ಇದು ಆದಮೇಲೆ ಫ್ಲೇಮ್ ಫೋಟೋಮೀಟರ್ ಅಂತ ಕೂಡ ಹೇಳ್ತೀವಿ. ಈ ಫ್ಲೇಮ್ ಫೋಟೋಮೀಟರಲ್ಲಿ ಮುಖ್ಯವಾಗಿ ಪೊಟ್ಯಾಶ್ ಕೂಡ ಎಸ್ಟಿಮೇಟ್ ಮಾಡ್ಬೋದು, ಅದರ ಜೊತೆಗೆ ಕ್ಯಾಲ್ಸಿಯಂ ಎಸ್ಟಿಮೇಟ್ ಮಾಡ್ಬೋದು, ಮತ್ತು ಸೋಡಿಯಮ್ಮು ಎಸ್ಟಿಮೇಟ್ ಮಾಡ್ಬೋದು, ಮತ್ತು ಸಾವಯವ ಗೊಬ್ಬರಗಳನ್ನ ಕೂಡ ನಾವು ಅನಾಲಿಸಿಸ್ ಮಾಡ್ತೀವಿ. ಯಾವುದೇ ಒಂದು ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಪರಿಚಯ. ಸ್ವಾಗತ. ನನ್ನ ಹೆಸರು ಡಾಕ್ಟರ್ ರಘುನಾಥ್ ರೆಡ್ಡಿ ಅಂತ. ನಾನು ಇಲ್ಲಿ ಮಣ್ಣು ವಿಜ್ಞಾನಿಯಾಗಿ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಒಂದು UHS ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸ್ ಬಾಗಲಕೋಟೆ ಒಂದು ಆ ಒಂದು ವತಿಯಲ್ಲಿ ಬರುವಂಥ ಒಂದು ಕೇಂದ್ರ. ಸರ್ ನಮ್ಗೆಲ್ಲ ಬಹಳ ಕುತೂಹಲ ಅಂದ್ರೆ ಮಣ್ಣಿನ ಪರೀಕ್ಷೆ ಹೆಂಗ್ ಮಾಡ್ತಾರೆ ಅಂತ. ನಾವು ಯೂಶಲಿ ಮಣ್ಣು ತಗೋತೀವಿ, ನೋಡ್ತೀವಿ. ಮಣ್ಣಿನ ಪರೀಕ್ಷೆ ಹೆಂಗ್ ಮಾಡ್ತಾರೆ ಬಹಳ ಕುತೂಹಲ ಇದೆ. ಸೊ ನಿಮ್ ಲ್ಯಾಬು ಅದು ಹೇಗ್ ಮಾಡ್ತಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ತೋರಿಸ್ಕೊಡ್ಬೋದಾ? ನಮಸ್ತೆ, ಖಂಡಿತ. ನಿಮ್ಗೆ ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಪ್ರಸನ್ನ ಅವರು ಮಣ್ಣು ಸ್ಯಾಂಪಲ್ ಯಾವ ಥರ ಮಾಡಬೇಕು ಏನು ಅಂತದ್ದು ತಿಳಿಸ್ಕೊಟ್ಟಿರ್ತಾರೆ. ಆ ಸ್ಯಾಂಪಲ್ ತೆಗೆದಾದ್ಮೇಲೆ ನಮಗೆ ಸ್ಯಾಂಪಲ್ ರೈತರೇ ಆಗಲಿ ಅಥವಾ ಯಾರೇ ಬೇರೆಯವರು ಮಣ್ಣು ಪರೀಕ್ಷೆ ಮಾಡಬೇಕು ಅಂದರೆ ಮೊದಲು ನಮ್ಮ ಒಂದು ಮಣ್ಣು ಮತ್ತು ನೀರು ಮತ್ತು ಮಣ್ಣು ಒಂದು ಸಸ್ಯ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆ ಮಾಡಿ ಅದರಲ್ಲಿರುವಂಥ ಸಾರ, ಅದರಲ್ಲಿರುವಂಥ ಒಂದು ನ್ಯೂಟ್ರಿಯೆಂಟ್ ಕಂಟೆಂಟ್ ಏನು ಹೇಳ್ತೀವಿ ಆ ಒಂದು ಅನಾಲಿಸಿಸ್ ಪ್ರಯೋಗಶಾಲೆಯಲ್ಲಿ ಮಾಡುವಂಥ ಒಂದು ಲ್ಯಾಬೊರೇಟರಿ ಇದು. ಸೊ ಮೊದಲನೇದಾಗಿ ಯಾವುದೇ ಒಂದು ಯಾರೊಬ್ಬ ರೈತರು ಬಂದಾಗ ಮಣ್ಣಾಗಲಿ ಅಥವಾ ಗೊಬ್ಬರವಾಗಲಿ ಅಥವಾ ನೀರಾಗಲಿ ನಮಗೆ ತಂದುಕೊಟ್ಟಾಗ ಮೊದಲನೇದಾಗಿ ನಾವು ಒಂದು ಹೌದು 3 ಪರೀಕ್ಷೆ ಮಾಡ್ತೀವಿ. ಬಂದಂಥ ರೈತರನ್ನ ಮೊದಲನೇದಾಗಿ ನಾವು ರಿಜಿಸ್ಟರ್ ಮೇಂಟೈನ್ ಮಾಡಿರ್ತೀವಿ. ಅವರ ಒಂದು ವಿಳಾಸ, ಅವರ ಒಂದು ಫೋನ್ ನಂಬರು ಎಲ್ಲಾನು ನಾವು ಇಟ್ಕೊಂಡಿರ್ತೀವಿ. ಅದರಲ್ಲಿ ಮುಖ್ಯವಾಗಿ ವಿಂಗಡಿಸ್ಕೊತೀವಿ. ನಾವು ನೀರು ಕೊಟ್ಟಿದ್ದಾರಾ ಅಥವಾ ಮಣ್ಣು ಕೊಟ್ಟಿದ್ದಾರಾ ಅಥವಾ ವಾಟರ್ ಕೊಟ್ಟಿದ್ದಾರಾ ಅಂತ ಕೂಡ ನಾವು ಏನಂದ್ರೆ ನಮಗೆ ರಿಜಿಸ್ಟ್ರಿ ಮೇಂಟೈನ್ ಮಾಡಬೇಕು ಮುಖ್ಯವಾಗಿ. ಸೊ ಆದಮೇಲೆ ಬಂದಂಥ ಒಂದು ಮಣ್ಣು ನಾವು ಮುಖ್ಯವಾಗಿ ನೆರಳಿನಲ್ಲಿ ನಾವು ಒಣಗಿಸ್ತೀವಿ, ಬಿಸಿಲಿನಲ್ಲಿ ಒಣಗಿಸಬಾರದು ಮುಖ್ಯವಾಗಿ. ಸೊ ಒಣಗಿದಂಥ ಮಣ್ಣನ್ನು ನಾವು ಅದನ್ನು ಕುಟ್ಟಿ ಅಂದರೆ ಪುಡಿ ಮಾಡಿಬಿಟ್ಟು ಕಲ್ಲು ಅಥವಾ ಕಟ್ಟಿಗೆ ಅದು ಇದು ಏನಾದರೂ ಇದ್ರೆ ಎಲ್ಲ ತೆಗೆದುಬಿಟ್ಟು ನಾವು ಈ ಥರ ಪುಡಿ ಮಾಡಿದಂಥ ಮಣ್ಣು ನಾವು ಈ ಥರ ಜಲಡಿ ಮಾಡ್ತೀವಿ. ಜಲಡಿ ಮಾಡೋದು ಏನಂದ್ರೆ ಈ ಜಲಡಿಯ ಸೈಜು 2 mm ಅಂತ. ಸೊ ಯಾವುದೇ ಒಂದು ಮಣ್ಣು ಈ ಒಂದು ಜಲಡಿಯ ಮುಖಾಂತರ ಪಾಸ್ ಆದಂಥ ಒಂದು ಮಣ್ಣನ್ನು ನಾವು ಮಣ್ಣು ಅಂದರೆ ಮಣ್ಣಾಗಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಯಾವುದು ಮೇಲ್ಗಡೆ ಉಳಿತದೋ ಸೊ ಅಂಥ ಒಂದು ಪದಾರ್ಥವನ್ನು ನಾವು ಮಣ್ಣಲ್ಲ ಅಂತ ಬೇರ್ಪಡಿಸಿ ನಾವು ಬಿಸಾಡ್ತೀವಿ. ಸೊ 2 mm ಅಲ್ಲಿ ಪಾಸ್ ಆಗಿರುವಂಥ ಒಂದು ಮಣ್ಣನ್ನು ಮಾತ್ರ ನಾವು ಪ್ರಯೋಗಶಾಲೆಯಲ್ಲಿ ಎಲ್ಲ ಪರೀಕ್ಷೆಗಳಿಗೂ ನಾವು ಅದನ್ನು ಉಪಯೋಗಿಸ್ತೀವಿ. ಸೊ ಆದಮೇಲೆ ಅದನ್ನು ನಾವು ಶೇಖರಣೆ ಮಾಡಿಕೊಂಡು ಆ ರೈತರ ಒಂದು ಎಲ್ಲ ಮಾಹಿತಿನೂ ಇರ್ತದೆ. ಆ ಮಾಹಿತಿ ಸ್ಲಿಪ್ ಕೂಡ ಕೊನೆಗೆ ರೈತರಿಗೆ ರಿಪೋರ್ಟ್ ಕೊಡುವವರೆಗೂ ನಾವು ಅದನ್ನ ಮೇಂಟೈನ್ ಮಾಡ್ತೀವಿ. ರಿಪೋರ್ಟ್ ಕೊಟ್ಟಾದ್ಮೇಲೇನು 15 ದಿವಸ ಮೇಂಟೈನ್ ಮಾಡ್ತೀವಿ. ಅದಾದಮೇಲೆ ನಾವು ಅದನ್ನು ವಿಲೇವಾರಿ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ
ಮಣ್ಣನ್ನು ನಾವು ನೋಡಿದಾಗ ನಾವು 14ರಿಂದ 15 ಪೋಷಕಾಂಶಗಳು ಅಥವಾ ಪ್ಯಾರಾಮೀಟರ್ಸ್ನು ನಾವು ಅನಾಲಿಸಿಸ್ ಮಾಡ್ತೀವಿ. 14 ಪರೀಕ್ಷೆ. ಸೊ ಅದರಲ್ಲಿ ಮುಖ್ಯವಾಗಿ pH ಅಥವಾ ರಸಸಾರ, ಲವಣಾಂಶ, ಸಾವಯವ ಅಂಶ, ಸಾರಜನಕ, ರಂಜಕ, ಪೊಟ್ಯಾಶ್, ಕ್ಯಾಲ್ಸಿಯಂ, ಸುಣ್ಣ, ಮೆಗ್ನೀಷಿಯಂ, ಗಂಧಕ, ಐರನ್, ಜಿಂಕ್, ಕಾಪರ್, ಮ್ಯಾಂಗ್ನೀಸ್ ಮತ್ತು ಬೋರಾನ್. ಅದ್ರ ಜೊತೆಗೆ ಕ್ಲೋರಿನ್ನು ಮಾಡ್ಬೋದು, ಬಟ್ ಕ್ಲೋರಿನ್ ಯಾಕೆ ಮಾಡಲ್ಲ ಅಂತಂದರೆ ಯಥೇಚ್ಛವಾಗಿರುತ್ತೆ, ಅದು ಯಾವಾಗಲೂ ಕೊರತೆ ಬರೋದಿಲ್ಲ. ಆ ಒಂದು ವತಿಯಿಂದ ನಾವು ಕ್ಲೋರಿನ್ ಯಾವಾಗಲೂ ಮಾಡೋದಿಲ್ಲ. ಸೊ ಮಾಡಾದ್ಮೇಲೆ ಈ ಎಲ್ಲ ಪ್ಯಾರಾಮೀಟರ್ಸ್ ಆದಮೇಲೆ ನಾವು ಈ ಥರ ಒಂದು ರೈತರ ಹೆಸರಿನಲ್ಲಿ ಅವರ ವಿಳಾಸ, ಅವರ ಸರ್ವೆ ನಂಬರ್, ಸ್ಯಾಂಪಲ್ ನಂಬರ್, ಆ ಒಂದು ನಿಮ್ಮ ಒಂದು ಮಣ್ಣಿನಲ್ಲಿರುವಂಥ ಒಂದು ಸಾರ ಏನೇನೋ ಆವಾಗಲೇ ಹೇಳಿದೆ ಎಲ್ಲ ಅಂಶಗಳ ಒಂದು ಪ್ರತ್ಯೇಕವಾಗಿ ಒಂದು ವ್ಯಾಲ್ಯೂಸ್ ಬರುತ್ತೆ. ಆ ವ್ಯಾಲ್ಯೂಸು ಜೊತೆಗೆ ಮಣ್ಣಲ್ಲಿ ಇರುವಂಥ ಸರಾಸರಿ ಅಥವಾ ನಾರ್ಮಲ್ ವ್ಯಾಲ್ಯೂಸು ರೇಂಜು ಕೂಡ ಕೊಡ್ತೀವಿ. ಇದರ ಜೊತೆಗೆ ನಿಮ್ಮ ಮಣ್ಣಲ್ಲಿ ಇರುವಂಥ ಒಂದು ಅಂಶ ಕಡಿಮೆ ಇದೆಯೋ ಅಥವಾ ಹೆಚ್ಚಿಗಿದೆಯೋ, ಕಡಿಮೆ ಇದ್ದರೆ ಏನು ಮಾಡಬೇಕು, ಹೆಚ್ಚಿಗಿದ್ರೆ ಏನು ಮಾಡಬೇಕು ಅನ್ನೋದ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ಕೂಡ ಇರುತ್ತೆ. ಇದು ಮುಖ್ಯವಾಗಿ ಹೇಳಬೇಕು ಅಂತಂದರೆ, ನಾವು ಮನುಷ್ಯನಿಗೆ ರಕ್ತ ಮತ್ತು ಮೂತ್ರ ಪರೀಕ್ಷೆ ಮಾಡಿಕೊಂಡು ಅದರಲ್ಲಿ ಇರುವಂಥ ವ್ಯತ್ಯಾಸಕ್ಕೆ ತಕ್ಕಂತೆ ಡಾಕ್ಟ್ರು ಗುಳಿಗೆ ಶಿಫಾರಸ್ ಮಾಡ್ತಾರೆ ಅಥವಾ ಔಷಧಿ ಬರ್ಕೊಡ್ತಾರೋ, ಅದೇ ಥರ ಮಣ್ಣಿನಲ್ಲಿರುವಂಥ ಒಂದು ಸಾರವನ್ನು ನೋಡಿ ನಾವು ಮಣ್ಣಿನ ಪರೀಕ್ಷೆ ಆಧಾರಿತ ರಸಗೊಬ್ಬರ ಶಿಫಾರಸು ಅಂತ ಕೂಡ ಹೇಳ್ತೀವಿ. ಯಾಕೆಂದರೆ ಸುಮಾರು ಈ ಪೋಷಕಾಂಶಗಳು ಈಗಾಗಲೇ ಹೆಚ್ಚಿಗೆ ಇದ್ದರೆ ಅದನ್ನು ಎಷ್ಟು ಕಡಿಮೆ ಕೊಡಬೇಕು ಅನ್ನೋದು ಕೂಡ ಅರ್ಥ ಮಾಡ್ತಾರೆ. ಯಾಕೆಂದರೆ ಅತಿಯಾಗಿ ಕುಡಿದ್ರೆ ಅಮೃತನೂ ವಿಷ ಆಗುತ್ತೆ. ಆ ಒಂದು ವತಿಯಿಂದ ಹೆಚ್ಚಿಗೆ ಇರೋದನ್ನು ಎಷ್ಟು ಕಡಿಮೆ ಕೊಡಬೇಕು, ಕಡಿಮೆ ಇರೋದನ್ನು ಎಷ್ಟು ಹೆಚ್ಚಿಗೆ ಕೊಡಬೇಕು ಅನ್ನೋದು ಕೂಡ ನಾವು ಈ ಒಂದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ಶಿಫಾರಸು ಮಾಡುವಾಗ ನಾವು ಎಲ್ಲನೂ ತಿಳಿಸ್ಕೊಡ್ತೀವಿ. ಈ ಎಲ್ಲ ಪರೀಕ್ಷೆಗಳು ಮಾಡಬೇಕು ಅಂತಂದರೆ ಸುಮಾರು ನಮಗೆ ಬೇಕಾಗಿರುವಂಥ ಸುಮಾರು ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ. ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅದರಲ್ಲಿ ಮುಖ್ಯವಾಗಿ pH ಮೀಟ್ರ್ ಅಂತ ರಸಸಾರ ಚೆಕ್ ಮಾಡುವಂಥದ್ದು, ಲವಣಾಂಶ ಇದು pH ಮೀಟ್ರ್ ಅಂತ ನಾವು ತಿಳಿಸ್ಕೊಡುವಂಥ ಒಂದು ಇನ್ಸ್ಟ್ರೂಮೆಂಟು. ಇದು pH ಮೀಟ್ರು. ಮುಖ್ಯವಾಗಿ pH ಮೀಟ್ರ್ ಯಾವಾಗಲೂ pH ನಮಗೆ ಮಣ್ಣಲ್ಲಾಗಲಿ ಅಥವಾ ನೀರಿನಲ್ಲಾಗಲಿ ನಮಗೆ 6.5ರಿಂದ 7.5 ಅಷ್ಟು ಇರಬೇಕು. ಯಾಕೆ ಅಂತಂದರೆ ಈ ಒಂದು pH ಆ ಒಂದು ಅಂತರದಲ್ಲಿ 6.5ರಿಂದ 7 ಆ ಒಂದು ಮಧ್ಯದಲ್ಲಿ ನಿಮಗೆ ಎಲ್ಲ ಪೋಷಕಾಂಶಗಳ ಲಭ್ಯತೆ ಹೆಚ್ಚಿಗೆ ಇರುತ್ತೆ. ಅದೇ ಕಡಿಮೆ ಆದ್ರೂ ನಿಮಗೆ ಪೋಷಕಾಂಶಗಳ ಲಭ್ಯತೆ ಹೆಚ್ಚು ಕಮ್ಮಿ ಆಗುತ್ತೆ. ಕೆಲವು ಪೋಷಕಾಂಶಗಳು ಜಾಸ್ತಿ ಆಗ್ತದೆ, ಕೆಲವು ಪೋಷಕಾಂಶಗಳು ಕಡಿಮೆ ಆಗ್ತದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ pH 6.5ಗಿಂತ ಕಡಿಮೆ ಇದ್ರೆ ನಾವು ಹುಳಿ ಮಣ್ಣು ಅಂತೀವಿ ಅಥವಾ ಆಮ್ಲೀಯ ಒಂದು ಅಸಿಡಿಕ್ ಅಂತ ಹೇಳ್ತೀವಿ. ಅಂಥ ಒಂದು ಮಣ್ಣುಗಳಲ್ಲಿ ನಮಗೆ ಸೂಕ್ಷ್ಮ ಪೋಷಕಾಂಶಗಳ ಒಂದು ಲಭ್ಯತೆ ಹೆಚ್ಚಿಗಿರುತ್ತೆ, ಅಂದರೆ ಟಾಕ್ಸಿಸಿಟಿ ಅಂತ ಹೇಳ್ತೀವಿ. ಸೊ ಅದೇ ನೀವು ಅದಕ್ಕೆ ಆಪೋಸಿಟ್ 7.5ಕ್ಕಿಂತ ಮೇಲೆ ಹೋದಾಗ ಆ ಸೂಕ್ಷ್ಮ ಪೋಷಕಾಂಶಗಳ ಮುಖ್ಯವಾಗಿ ಬೋರಾನ್ ಮತ್ತು ಮಾಲಿಬ್ಡಿನಮ್ ಬಿಟ್ಟರೆ ಬೇರೆ ಎಲ್ಲ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಇರುತ್ತೆ. ಬೋರಾನ್ ಮತ್ತು ಮಾಲಿಬ್ಡಿನಮ್ ಪೋಷಕಾಂಶಗಳ ಲಭ್ಯತೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಿಗೆ ಇರುತ್ತೆ. ಸೊ ಈ ಒಂದು ಉದಾಹರಣೆಯೊಂದಿಗೆ ನಾವು ಮಾಡದಂತ ಅಂದರೆ ನಾವು ಆ ಒಂದು ರಸಸಾರ ಎಷ್ಟು ಮುಖ್ಯ ಅನ್ನೋದಕ್ಕೆ ನಾನು ಹೇಳಿದೆ. ಸೊ ರಸಸಾರ ಕಡಿಮೆ 6.5ಗಿಂತ ಕಡಿಮೆ ಇದ್ದರೆ ಹುಳಿ ಅಂತ ಹೇಳ್ತೀವಿ, 7.5ಗಿಂತ ಮೇಲಿದ್ರೆ ಸೌಳು ಅಥವಾ ಜೌಳು ಅಂತ ಹೇಳ್ತೀವಿ, ಅಥವಾ ಉಪ್ಪಿನ ಅಂಶ ಜಾಸ್ತಿ ಇದೆ ಅಂತ ಕೊಡ್ತೀವಿ. ಸೊ ಅದಾದ ಮೇಲೆ ಇರುವಂಥ ಒಂದು ಮುಖ್ಯ ಒಂದು ಇನ್ಸ್ಟ್ರೂಮೆಂಟು ಇದು EC ಅಥವಾ ಲವಣಾಂಶ ತಿಳ್ಕೊಳ್ಳುವಂಥ ಒಂದು ಇನ್ಸ್ಟ್ರೂಮೆಂಟು. ಅಥವಾ ಅದರಲ್ಲಿ ಇನ್ನೊಂದು ಕೂಡ ತಿಳ್ಕೊಬೋದು, ಅದು TDS ಅಂತ, ಟೋಟಲ್ ಡಿಸಾಲ್ವ್ಡ್ ಸಾಲ್ಟ್ಸ್, ಅಂದರೆ ಉಪ್ಪಿನ ನೀರಿನಲ್ಲಿ ಕರಗಿರುವಂಥ ಒಂದು ಲವಣಗಳ ಎಷ್ಟು ಪ್ರಮಾಣ ಇದೆ ಅಂತ ಕೂಡ ನಾವು ತಿಳಿಸ್ಕೊಡುವಂಥ ಒಂದು ಇನ್ಸ್ಟ್ರೂಮೆಂಟು ಇದಾಗಿರುತ್ತೆ. ಸೊ ಅದಾದ ಮೇಲೆ ಮುಖ್ಯವಾಗಿ ಅಲ್ಲಿ ನಿಮಗೆ ಕಾಣಿಸುವಂಥ ಒಂದು ಇನ್ಸ್ಟ್ರೂಮೆಂಟು ಸಾರಜನಕ ನಾವು ಪರೀಕ್ಷೆ ಅಥವಾ ಎಸ್ಟಿಮೇಟ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟು ಇದಾಗಿರುತ್ತೆ. ಜಲ್ದಾಲ್ ಇನ್ಸ್ಟ್ರೂಮೆಂಟ್, ಸಾರಜನಕನ ನಾವು ಎಸ್ಟಿಮೇಟ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಇದಾಗಿರುತ್ತೆ. ಸೊ ಇದಾದ ಮೇಲೆ ರಂಜಕ ಮುಖ್ಯವಾಗಿ ನಾವು ಎಸ್ಟಿಮೇಟ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟು ಮುಖ್ಯವಾಗಿ ನಮಗೆ ಈ ಒಂದು ಸ್ಪೆಕ್ಟ್ರೋಫೋಟೋಮಿಟ್ರಿ ಅಂತ ಏನು ಹೇಳ್ತೀವಿ, ಈ ಸ್ಪೆಕ್ಟ್ರೋಫೋಟೋಮಿಟ್ರಿ ಮುಖ್ಯವಾಗಿ ರಂಜಕ,
ಗಂಧಕ ಮತ್ತು ಬೋರಾನ್, ಈ ಮೂರು ಪೋಷಕಾಂಶಗಳನ್ನ ಈ ಒಂದು ಇನ್ಸ್ಟ್ರೂಮೆಂಟಿಂದ ನಾವು ಎಸ್ಟಿಮೇಟ್ ಮಾಡ್ತೀವಿ. ಸೊ ಅದಾದ ಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟು ಮುಖ್ಯವಾಗಿ ಉಪಯೋಗಿಸುವಂತಹದ್ದು ಇದರಲ್ಲಿ ಫ್ಲೇಮ್ ಫೋಟೋಮೀಟರ್ ಅಂತ ಕೂಡ ಹೇಳ್ತೀವಿ. ಈ ಫ್ಲೇಮ್ ಫೋಟೋಮೀಟರಲ್ಲಿ ಮುಖ್ಯವಾಗಿ ಪೊಟ್ಯಾಶ್ ಕೂಡ ಎಸ್ಟಿಮೇಟ್ ಮಾಡ್ಬೋದು, ಅದರ ಜೊತೆಗೆ ಕ್ಯಾಲ್ಸಿಯಂ ಎಸ್ಟಿಮೇಟ್ ಮಾಡ್ಬೋದು, ಮತ್ತು ಸೋಡಿಯಮ್ಮು ಎಸ್ಟಿಮೇಟ್ ಮಾಡ್ಬೋದು, ಮತ್ತು ಲಿಥಿಯಂ ಎಸ್ಟಿಮೇಟ್ ಮಾಡ್ಬೋದು. ಇಲ್ಲಿ ಸೋಡಿಯಮ್ಮು ಮುಖ್ಯವಾಗಿ ನಾವು ಈ ನೀರಿನ ಒಂದು ಗುಣಲಕ್ಷಣಗಳು ತಿಳ್ಕೊಂಡಾಗ ಅದರ ಕ್ವಾಲಿಟಿ ಅಥವಾ ಗುಣಮಟ್ಟ ತಿಳ್ಕೊಳ್ಳುವಾಗ ನಾವು ಉಪಯೋಗಿಸುವಂಥ ಒಂದು ಅಂಶ. ಸೊ ಇದು ಮಣ್ಣಿನಲ್ಲಿ ನಾವು ಸಾಮಾನ್ಯವಾಗಿ ಸೋಡಿಯಂ ಎಸ್ಟಿಮೇಟ್ ಮಾಡಲ್ಲ, ನೀರನ್ನ ಎಸ್ಟಿಮೇಟ್ ಮಾಡ್ತೀವಿ. ಅದು ಮುಖ್ಯವಾಗಿ ಸೋಡಿಯಂಗೆ ಅಂದರೆ ಕ್ಯಾಲ್ಸಿಯಂ ಮೆಗ್ನೀಷಿಯಂಗೆ ಹೋಲಿಸ್ಕೊಂಡಾಗ ಸೋಡಿಯಂ ಎಷ್ಟಿದೆ ಅನ್ನೋದು ಆ ಒಂದು ಅಂಶವನ್ನು ನಾವು SAR ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ ಅಂತ ಹೇಳ್ತೀವಿ. ಯಾವಾಗಲೂ ಸೋಡಿಯಂ ಕಡಿಮೆ ಇರಬೇಕು, ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಜಾಸ್ತಿ ಇರಬೇಕು ಅಂತ ಕೂಡ ಹೇಳ್ತೀವಿ. ಇದಾದ ಮೇಲೆ ಇನ್ನೊಂದು ಇನ್ಸ್ಟ್ರೂಮೆಂಟ್ಸು, ಅದು ಮುಖ್ಯವಾಗಿ ಅದಕ್ಕೆ ಸ್ವಲ್ಪ AC ಮತ್ತು ಕಂಪಾರ್ಟ್ಮೆಂಟ್ ಬೇಕಾಗಿರೋದ್ರಿಂದ ಕಾಲೇಜಲ್ಲಿದೆ. ಅದು ಸೂಕ್ಷ್ಮ ಪೋಷಕಾಂಶಗಳು ಅತಿಯಾಗಿ ಅದರಲ್ಲಿ ಮುಖ್ಯವಾಗಿ ನಾವು ಸೂಕ್ಷ್ಮ ಪೋಷಕಾಂಶಗಳಾದಂಥ ಐರನ್ನು, ಜಿಂಕು, ಕಾಪರು, ಮ್ಯಾಂಗ್ನೀಸು, ಈ ಒಂದು ಪೋಷಕಾಂಶಗಳು ಮತ್ತು ಅದರ ಜೊತೆಗೆ ಹೆವಿ ಮೆಟಲ್ಸ್ ಅಂತ ಘನ ಪದಾರ್ಥಗಳು, ಅದರಲ್ಲಿ ಮುಖ್ಯವಾಗಿ ಕ್ಯಾಡ್ಮಿಯಮ್ ಆಗ್ಬೋದು, ಆರ್ಸೆನಿಕ್ ಆಗ್ಬೋದು, ಈ ಎಲ್ಲ ಅಂಶಗಳನ್ನು ನಾವು ಅದನ್ನು ಅನಾಲಿಸಿಸ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟು AAS ಅಟಾಮಿಕ್ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರೋಸ್ಕೋಪಿ ಅಂತ. ನಾವು ಇಲ್ಲಿ ಈ ಒಂದು ಪ್ರಯೋಗಶಾಲೆಯಲ್ಲಿ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅಲ್ಲಿ ಹೋಗಿ ನಾವು ರೀಡಿಂಗ್ ತಗೋತೀವಿ. ಸೊ ರೀಡಿಂಗ್ ತಗೊಂಡು ಆದಮೇಲೆ ನಾವು ಇದೇ ಆವಾಗಲೇ ತೋರಿಸ್ದಂಗೆ ರೈತರಿಗೆ ನಾವು ರಿಪೋರ್ಟ್ ಮಣ್ಣಿನ ಪರೀಕ್ಷೆ ಒಂದು ಚೀಟಿ ಕೊಟ್ಬಿಟ್ಟು ಅದರ ಆಧಾರದ ಮೇಲೆ ನಾವು ರಸಗೊಬ್ಬರ ಶಿಫಾರಸು ಮಾಡ್ತೀವಿ. ಇದು ಮಣ್ಣಿನ ಒಂದು ಪೋಷಕಾಂಶಗಳ ಒಂದು ನಿರ್ವಹಣೆ ಬಗ್ಗೆ ಹೇಳಿದೆ. ಇನ್ನೊಂದು ಮುಖ್ಯವಾಗಿ ಅಂಶ ಏನಂದರೆ, ಅದೇ ಥರ ನಾವು ಸಾವಯವ ಗೊಬ್ಬರಗಳನ್ನ ಕೂಡ ನಾವು ಅನಾಲಿಸಿಸ್ ಮಾಡ್ತೀವಿ. ಯಾವುದೇ ಒಂದು ಸಾವಯವ ಗೊಬ್ಬರ ಅದರ ಒಂದು ಗುಣಮಟ್ಟ ಆಗಲಿ, ಅದರ ಕ್ವಾಲಿಟಿ ಅಂತ ಹೇಳ್ತೀವಿ. ಸೊ ಇಷ್ಟೊತ್ತು ಹೇಳಿದಂಥ ಒಂದು ಪೋಷಕಾಂಶಗಳ ಒಂದು ಇದರ ಜೊತೆಗೆ CN ರೇಷಿಯೋ ಅಂತ ಕೂಡ ನಾವು ಹೇಳ್ತೀವಿ. CN ರೇಷಿಯೋ ಅಂದ್ರೆ ಕಾರ್ಬನ್, ಅಂದರೆ ಒಂದು ಭಾಗದ ಸಾರಜನಕಕ್ಕೆ ಎಷ್ಟು ಭಾಗ ಕಾರ್ಬನ್ ಇದೆ ಅಂತ ಕೂಡ ನಾವು, ಇದು ಒಂದು ಕಾಂಪೋಸ್ಟ್ ಮೆಚುರಿಟಿಗೆ ಅಂದರೆ ಕಾಂಪೋಸ್ಟ್ ಸಿದ್ಧವಾಗಿದೆಯೋ ಇಲ್ಲೋ ಅನ್ನೋದ ಒಂದು ತಿಳ್ಕೊಳ್ಳೋದಕ್ಕೆ CN ರೇಷಿಯೋ ಅನ್ನುವಂಥ ಒಂದು ಅಂಶವನ್ನು ಕೂಡ ಅದರ ಜೊತೆಗೆ ಕೊಡುವಂಥ ಒಂದು ಅಂಶ. ಮುಖ್ಯ ಸರ್ ಗೊಬ್ಬರ ನಾವು ಯಾವಾಗಲೂ ಈಗ ನೋಡಿ, ಉದಾಹರಣೆಗೆ ಯಾವುದೇ ಒಂದು ಗೊಬ್ಬರ ಸಗಣಿ ಹಾಕಿದ ತಕ್ಷಣ ನಾವು ಗೊಬ್ಬರ ಅಂತ ಕನ್ಸಿಡರ್ ಅದು ಸೀಸನ್ ಆಗಬೇಕು, ಚೆನ್ನಾಗಿ ಕೊಳೆತಿರಬೇಕು. ಆ ಕೊಳೆತಿರುವಂಥ ಒಂದು ಅಂಶವನ್ನು ತಿಳ್ಕೊಳ್ಳಿಕ್ಕೆ ನಮ್ಮ ಈ ಒಂದು CN ರೇಷಿಯೋ ಅತಿ ಮುಖ್ಯ. ಯಾವಾಗಲೂ ನಾವು ಚೆನ್ನಾಗಿ ಗೊಬ್ಬರ ಕೊಳೆತಿದೆ ಅಂತಂದರೆ ಅಂಥ ಒಂದು ಗೊಬ್ಬರ CN ರೇಷಿಯೋ ನಾವು ಯಾವಾಗಲೂ ಸೊ 30 ಅಂದರೆ ರೇಂಜ್ ಕಾರ್ಬನ್ನು 30ರಿಂದ 40 ಭಾಗ ಆ ರೇಂಜಲ್ಲಿದ್ದರೆ ಸಾರಜನಕ ಒಂದು ಭಾಗದ ಸಾರಜನಕಕ್ಕೆ ಕಾರ್ಬನ್ ಎಷ್ಟಿರಬೇಕು ಅಂತ 1:30:40 30ಇಂದ 40 ರೇಂಜ್ ಎಷ್ಟು ಇದ್ರೆ ನಮಗೆ ಅದು ಮೆಚುರಿಟಿ ಚೆನ್ನಾಗಿದೆ ಅಂತ. ತಾವೇ ರೈತರು ಸಿದ್ಧಪಡಿಸ್ಕೊಂಡಿರ್ತಾರೆ, ಅದನ್ನೇ ಟೆಸ್ಟ್ ಮಾಡಕ್ಕೆ ಹೋಗ್ತಾರೆ ಸರ್. ಅದು ಒಳ್ಳೆ ಒಂದು ಪ್ರಶ್ನೆ. ಸೊ ಯಾವಾಗಲೂ ರೈತರು ಏನ್ ಮಾಡ್ತಾರೆ ನೋಡಿ, ಸಗಣಿ ಆಗಲಿ ಯಾವುದೇ ಆಗಲಿ ಹಾಕಿದ ತಕ್ಷಣ ತಗೊಂಡೋಗಿ ತೋಟಕ್ಕಾಗೋದಿಲ್ಲ. ಸುಮಾರು 6 ತಿಂಗಳು ಅಥವಾ 1 ವರ್ಷದಷ್ಟು ಒಂದು ಕಡೆ ಲಾಟ್ ಹಾಕಿರ್ತಾರೆ, ತಿಪ್ಪೆಯಲ್ಲಿ ಹಾಕಿರ್ತಾರೆ. ಸೊ ಯಾವಾಗ ಗೊಬ್ಬರ ಹಾಕಬೇಕು ಅಥವಾ ತೋಟಕ್ಕೆ ಹೊಡಿಬೇಕು ಅಂತಂದ್ರೆ, ಮೇಲಿನ ಒಂದು ಪದಾರ್ಥ 1 ಮೀಟರ್ 2-3 ಅಡಿಯಷ್ಟು ತೆಗೆದುಬಿಟ್ಟು ಕೆಳಗಡೆ ಇರುವಂತ ಎಲ್ಲ ಕೊಳೆತಿರುವಂತ ಒಂದು ಪದಾರ್ಥವನ್ನು ಅವರು ತೋಟಕ್ಕೆ ಸೊ ಯಾವ ಮೇಲ್ಗಡೆ ಇರುವಂತ ಪದಾರ್ಥ ಮತ್ತೆ ಕೆಳಗಡೆ ಹಾಕ್ತಾರೆ. ಸೊ ಈ ಒಂದು ವತಿಯಿಂದ ಅವರು ರೈತರು ನಾರ್ಮಲ್ ಆಗಿ ಚೆಕ್ ಮಾಡೋದಿಲ್ಲ. ಸೊ ನಾರ್ಮಲ್ ಆಗಿ ಚೆನ್ನಾಗಿ ಕೊಳೆತಿರುತ್ತೆ ಅಂತ ಕೂಡ ಹೇಳುದು. ಸೊ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಸಾವಯವ ಗೊಬ್ಬರಗಳ ಕೊರತೆಯ ಒಂದು ನೀಗಿಸುವುದಕ್ಕೋಸ್ಕರ ಕಾಂಪೋಸ್ಟ್ ಪ್ರೊಡಕ್ಷನ್ ಆಗಲಿ ಅಥವಾ ಎರೆಹುಳದ ಗೊಬ್ಬರ ತಯಾರಿಕೆಯಲ್ಲಿ ಎಲ್ಲರೂ ಒಂದು ಉದ್ದಿಮೆಯಾಗಿ ಅದನ್ನ ಪರಿಗಣಿಸಿಕೊಂಡು ಸೊ ಕಾಂಪೋಸ್ಟ್ ತಯಾರಿಕೆಯಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಸೊ ಈ ಒಂದು ಕ್ವಾಲಿಟಿ ನಿರ್ಧಾರ ಮಾಡೋದು, ಕ್ವಾಲಿಟಿ ಪರೀಕ್ಷೆ ಮಾಡಿ ಚೆನ್ನಾಗಿದೆಯೋ ಇಲ್ವೋ ಅಂತ ತಿಳಿಸ್ಕೊಳ್ಳೋದು ಕೂಡ ಅತಿ ಮುಖ್ಯ. ಅದೇ ತರ ನೀರಿನ ಒಂದು ಪರೀಕ್ಷೆಯಲ್ಲಿ ಕೂಡ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರುವಂತಹ ಕೆಲವು ಅಂಶಗಳೇನೆಂದರೆ, ಅದರಲ್ಲಿ ರಸಸಾರ, ಲವಣಾಂಶ, ಅದರ ಜೊತೆಗೆ TDS ಟೋಟಲ್ ಡಿಸಾಲ್ವ್ಡ್ ಸಾಲ್ಟ್ಸ್ ಅಂತ ಆವಾಗಲೇ ಹೇಳಿದೆ. ಅದರ ಜೊತೆಗೆ ಮುಖ್ಯವಾಗಿ ಕ್ಲೋರಿನ್ ಕೂಡ ತಿಳ್ಕೊತೀವಿ. ಅದರ ಜೊತೆಗೆ ಕಾರ್ಬೋನೇಟ್ಸು, ಬೈಕಾರ್ಬನೇಟ್ಸ್ ಅಂತ, ಅದರ ಜೊತೆಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತು ಸೋಡಿಯಂ ಅಂತ. ಸೊ ಆವಾಗಲೇ ಹೇಳ್ದಂಗೆ SR ಸೋಡಿಯಂ ಅನುಪಾತ
SAR, ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ. ಸೊ ಇದು ಒಂದು ಸೋಡಿಯಂ ಕಂಪೇರ್ ಮಾಡಿದ್ರೆ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂಗೆ ಕಂಪೇರ್ ಮಾಡಿದಾಗ ಸೋಡಿಯಂ ಎಷ್ಟಿದೆ. ಸೊ ಯಾವಾಗಲೂ ಸೋಡಿಯಂ ಕಡಿಮೆ ಇರಬೇಕು, ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಜಾಸ್ತಿ ಇರಬೇಕು. ಯಾಕೆ ಅಂದರೆ ಮುಖ್ಯವಾಗಿ ನೀವು ಇಲ್ಲಿ ತಿಳ್ಕೊಬೇಕಾಗಿರೋ ಒಂದು ಅಂಶ ಏನು ಅಂದರೆ, ಯಾವಾಗಲೂ ಸೋಡಿಯಂ ನಮ್ಮ ಒಂದು ಮಣ್ಣಲ್ಲಿರುವಂಥ ಒಂದು ಕಣಗಳನ್ನ ವಿಭಜನೆ ಮಾಡುತ್ತೆ, ಆದರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಅದು ಒಂದುಗೂಡಿಸುತ್ತೆ. ಸೊ ಯಾವಾಗಲೂ ಒಂದುಗೂಡಿಸುವಂಥ ಒಂದು ಅಂಶ ಜಾಸ್ತಿ ಇರಬೇಕು, ವಿಭಜನೆ ಮಾಡುವಂಥ ಒಂದು ಪದಾರ್ಥ ಕಡಿಮೆ ಇರಬೇಕು. ಈ ಒಂದು SAR ಸೋಡಿಯಂ ಅನುಪಾತ ಅದರ ರೇಷಿಯೋ ಯಾವಾಗಲೂ ನಮಗೆ ಕಡಿಮೆ ಇದ್ದಷ್ಟು ಒಳ್ಳೆಯದು. ರೈತರು ಯಾಕೆ ಈ ನೀರಿನ ಪರೀಕ್ಷೆ ಮಾಡ್ತಾರೆ? ನಾವು ಕುಡಿಯೋ ನೀರಿನ ಕೇಳಿದೀವಿ, ಹೌದು. ಸೊ ಆದ್ರೆ ಇಲ್ಲಿ ರೈತರು ಎಸ್ಪೆಷಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾಕೆ ರೈತರು ಈ ತರ ಟೆಸ್ಟ್? ಸರ್, ಮುಖ್ಯವಾಗಿ ನೋಡಿ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಅಂತರ್ಜಲ ಜಾಸ್ತಿ ಆಳ ಹೋಗಿರೋದ್ರಿಂದ ಅಂದರೆ ಈ ಒಂದು ಲಕ್ಷಣ ಮುಖ್ಯವಾಗಿ ಈ ಒಂದು ಲವಣಗಳು ಜಾಸ್ತಿ ಇರುವಂಥ ಒಂದು ನೀರು ಬರ್ತಾ ಇರೋದರಿಂದ ಈ ಒಂದು ಪರೀಕ್ಷೆ ಅತಿ ಮುಖ್ಯ. ಹಿಂದೆ ಸುಮಾರು ಕಡೆ ನೋಡಿರ್ತೀರಿ, ಕೊಳವೆ ಬಾವಿ ಅಥವಾ ಟ್ಯಾಂಕ್ಗಳಲ್ಲಾಗಲಿ ಈ ಥರ ನೀರು ಬರ್ತಾ ಇತ್ತು, ಅವೆಲ್ಲ ಮಳೆ ನೀರು ಮುಖ್ಯವಾಗಿ. ಸೊ ಅಂಥ ಒಂದು ಮಳೆ ನೀರು ಕ್ವಾಲಿಟಿ ಗುಣಮಟ್ಟ ಚೆನ್ನಾಗಿರ್ತಿತ್ತು, ಸಿಹಿಯಾಗಿರ್ತಿತ್ತು. ಹಾಗೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಹಿ ನೀರು ಕಡಿಮೆ ಆಗಿ ಉಪ್ಪು ನೀರು ಜಾಸ್ತಿ ಆಗಿರೋದ್ರಿಂದ ಈ ಒಂದು ಮುಖ್ಯವಾಗಿ ಲವಣಾಂಶಗಳು ನಾವು ಪರೀಕ್ಷೆ ಮಾಡಿ, ಈ ಒಂದು ಲವಣಾಂಶಗಳು ಮುಖ್ಯವಾಗಿ ಮಣ್ಣಿನ ಒಂದು ಗುಣಮಟ್ಟ, ಮುಖ್ಯವಾಗಿ ಮಣ್ಣಿನ ಭೌತಿಕ, ಮಣ್ಣಿನ ರಾಸಾಯನಿಕ ಮತ್ತು ಮಣ್ಣಿನ ಜೈವಿಕ ಅಂಶಗಳನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಆದ್ದರಿಂದ ಮಣ್ಣಿನ ಪರೀಕ್ಷೆಯಲ್ಲಿ ನೀವು ಅನ್ಕೊಂಡಾಗ ಆ ರೀತಿ ಆಗಿರ್ಲಿಲ್ಲ ಅಂದ್ರೆ ಏನ್ ಸೊಲ್ಯೂಷನ್ ಏನಿದೆ ಸರ್? ಸೊಲ್ಯೂಷನ್ ಮುಖ್ಯವಾಗಿ ನಾವು ಡ್ರೈನೇಜ್ ಸರಿಯಾಗಿ ಕೊಡಬೇಕು. ಮುಖ್ಯವಾಗಿ ಯಾವ ನೀರಿನಲ್ಲಿ ಅಥವಾ ಭೂಮಿಯಲ್ಲಿ ಮಣ್ಣಿನಲ್ಲಿ ಆಗಲಿ ನೀರಿನಲ್ಲಿ ಆಗಲಿ ಲವಣಾಂಶ ಜಾಸ್ತಿ ಇದೆ ಅಂದರೆ ಮೊದಲನೇದಾಗಿ ಬಸಿಗಾಲುವೆಗಳು ನಾವು ಚೆನ್ನಾಗಿ ಕೊಡಬೇಕು. ಆಯ್ತಾ? ಬಸಿಗಾಲುವೆಗಳು ಕೊಟ್ಟಾಗ ಏನಾಗುತ್ತೆ, ಕನಿಷ್ಠ ಒಂದು 3 ತಿಂಗಳಿಂದ 4 ತಿಂಗಳು ಅಥವಾ 5 ತಿಂಗಳು ಏನು ಮಳೆ ಬರುತ್ತೋ ಆ ಮಳೆ ಅತಿ ಪ್ಯೂರ್ ಆಗಿರುವಂಥ ಒಂದು ಮಳೆ ನೀರಿನಲ್ಲಿ ಕರಗಿ ಆ ಒಂದು ಉಪ್ಪಿನ ಅಂಶ ನಾವು ಕೊಡುವಂಥ ಬಸಗಾಲುವೆಗಳ ಮುಖಾಂತರ ಆಚೆಗೆ ಹೋಗ್ತವೆ. ಆವಾಗ ಮಣ್ಣಿನಲ್ಲಿ ಇರುವಂಥ ಒಂದು ಲವಣಗಳು ಅಥವಾ EC ಅಥವಾ TDS ಅಂತ ಹೇಳ್ತೀವಿ, ಅದು ಕಡಿಮೆಯಾಗಿ ಮಣ್ಣಿನ ಒಂದು ಭೌತಿಕ ರಾಸಾಯನ ಗುಣಗಳ ಮೇಲೆ ಆಗುವಂಥ ಒಂದು ದುಷ್ಪರಿಣಾಮವನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ಇದು ಮುಖ್ಯವಾಗಿ ನೀರಿನ ಒಂದು ಗುಣಮಟ್ಟ, ಮಣ್ಣಿನ ಒಂದು ಗುಣಮಟ್ಟ ಅಥವಾ ಮಣ್ಣಿನ ಒಂದು ಪರೀಕ್ಷೆ, ಮತ್ತೆ ಕಾಂಪೋಸ್ಟ್ ಮೆಚುರಿಟಿ ಅಥವಾ ಅದರ ಒಂದು ಗುಣಮಟ್ಟ ತಿಳಿಸ್ಕೊಡುವಂಥ ಈ ಒಂದು ಪ್ರಯೋಗಶಾಲೆ ನಮ್ಮ ಈ ಒಂದು ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಅಡಿಯಲ್ಲಿ ಬರುವಂತಹ ಬೆಂಗಳೂರಿನ ಒಂದು ತೋಟಗಾರಿಕೆ ಕಾಲೇಜ್ ಬೆಂಗಳೂರಿನಲ್ಲಿ ಇರುವಂಥ ಒಂದು ಸಂಶೋಧನಾ ಅಂದರೆ ಪ್ರಾದೇಶಿಕ ತೋಟಗಾರಿಕಾ ಮತ್ತು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ GKVKಯ ಒಂದು ಪಶ್ಚಿಮ ಭಾಗಕ್ಕೆ ಅಂದರೆ ವೆಸ್ಟ್ ಗೇಟ್ ಅಲ್ಲಿ ಇರುವಂತಹ ಈ ಒಂದು ಕೇಂದ್ರದಲ್ಲಿ ನಾವು ಈ ಒಂದು ಸವಲತ್ತು ಕೊಟ್ಟು ರೈತರಿಗೆ ಕಡಿಮೆ ದರದಲ್ಲಿ, ಅಂದರೆ ಬೇರೆಯವರಿಗೆ ಆದರೆ ಸ್ವಲ್ಪ ಹೆಚ್ಚಿಗೆ ಮಣ್ಣು ಪರೀಕ್ಷೆ ಮಾಡಬೇಕು ಅಂದರೆ ಈ ಏನು ಆವಾಗಲೇ ಹೇಳಿದೆ 12 ರಿಂದ 14 ಪೋಷಕಾಂಶಗಳು 800 ರೂಪಾಯಲ್ಲಿ ಮಾಡಿಕೊಡ್ತೀವಿ. ಆದರೆ ಪ್ರೈವೇಟ್ ಅವ್ರಿಗಾದರೆ ನಾವು 1500 ರೂಪಾಯಿ ಇದೆ. ನೀರಿಗೆ ಒಂದೇ ರೇಟು 400 ರೂಪಾಯಿ ನೀರು ಪರೀಕ್ಷೆ ಮಾಡಬೇಕು ಅಂದರೆ, ಕಾಂಪೋಸ್ಟ್ ಅನಾಲಿಸಿಸ್ ಅದರ ಒಂದು ಪರೀಕ್ಷೆ ಮಾಡಬೇಕು ಅಂದರೆ 1500 ರೂಪಾಯಿ. ಸೊ ಈ ಒಂದು ವೆಚ್ಚದಲ್ಲಿ ನಾವು ಎಲ್ಲರಿಗೂ ಯಾರೋ ಭೇದ ಭಾವ ಇಲ್ಲದೆ, ಆಯ್ತಾ, ಯಾರೇ ತಂದುಕೊಡ್ಲಿ ಅವ್ರಿಗೆ ಒಂದು ಪರೀಕ್ಷೆ ಮಾಡಿಬಿಟ್ಟು ಅವ್ರಿಗೆ ಒಂದು ರಿಪೋರ್ಟ್ ಕೊಡೋದ್ರ ಮುಖಾಂತರ ನಾವು ಇದು ಒಂದು ಎಕ್ಸಾಂಪಲ್ ಆದಂಥ ಒಂದು ರಿಪೋರ್ಟ್ ಕೂಡ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಹೇಳ್ತೀನಿ. ಸೊ ಈ ಎಲ್ಲ ಪೋಷಕಾಂಶಗಳು ಆದಮೇಲೆ ಅವ್ರದ್ದು ಏನೇ ಒಂದು ಸಮಸ್ಯೆ ಇದ್ರು ಅಥವಾ ಏನೇ ಒಂದು ಪ್ರಶ್ನೆ ಇದ್ರು ಅದಕ್ಕೆ ಉತ್ತರಿಸಿ, ಅದರ ಜೊತೆಗೆ ನೆಕ್ಸ್ಟು ಇಡುವಂಥ ಒಂದು ಬೆಳೆಗಳಿಗೆ ನಾವು ಏನು ಶಿಫಾರಸು ಮಾಡ್ತೀವೋ ಅದೆಲ್ಲ ಗೊಬ್ಬರಗಳನ್ನ ಅವ್ರಿಗೆ ತಿಳಿಸ್ಕೊಟ್ಟು ನಾವು ಅವ್ರಿಗೆ ಕಳಿಸ್ತೀವಿ. ಸೊ ಇಷ್ಟು ಈ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ನಮ್ಮ ಒಂದು ನೀರು ಮತ್ತು ಸಸ್ಯ ಒಂದು ಪೋಷಕಾಂಶಗಳ ಒಂದು ಪ್ರಯೋಗಶಾಲೆಯಲ್ಲಿ ಮಾಡುವಂಥ ಒಂದು ಪರೀಕ್ಷೆಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಇಷ್ಟು ತನಕ ವಿಸ್ತೃತವಾಗಿ ನಮ್ಮ ರೈತರಿಗೆ ಏನ್ ಬೇಕು, ಮಣ್ಣಿನ ಪರೀಕ್ಷೆ ಹೇಗ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಗೊತ್ತಿರಲಿಲ್ಲ, ಯಾಕೆ ಬೇಕು, ಸೊಲ್ಯೂಷನ್ ಏನು ಅನ್ನೋದನ್ನೆಲ್ಲ ಸಂಕ್ಷಿಪ್ತವಾಗಿ ವಿವರಿಸಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.